ಮೂರನೇ ಪ್ರಶ್ನೆಯನ್ನ ಗಮನಿಸಿ. ತ್ರಿಜ್ಯ ಆರ್ ಆಗಿರುವ ಒಂದು ವೃತ್ತದಲ್ಲಿ ಥೀಟಾ ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದದ ಸೂತ್ರವನ್ನ ಹೇಳಬೇಕು. ನೋಡಿ, ಇಲ್ಲಿ ಒಂದು ವೃತ್ತವನ್ನ ಕೊಟ್ಟಿರ್ತಾರೆ ಅವರು. ಸೊ ಇಲ್ಲಿ ಒಂದು ವೃತ್ತದಲ್ಲಿ ಓ ಅನ್ನೋದು ಒಂದು ಕೇಂದ್ರ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಈ ಒಂದು ವೃತ್ತಕ್ಕೆ ಈ ಒಂದು ತ್ರಿಜ್ಯ ಆರ್ ಅಂತ ತಗೊಳ್ತೇನೆ. ಸೊ ಇದು ಆರ್ ತ್ರಿಜ್ಯ ಆಯ್ತು. ಸೊ ಇಲ್ಲಿ ಥೀಟಾ ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡ. ಸೊ ಇದು ನೋಡಿ, ಇಲ್ಲಿ ಎ ಓ ಬಿ ಪಿ. ಸೊ ಇದನ್ನ ಏನಂತ ಹೇಳ್ತೇವೆ ನಾವು? ಈ ಭಾಗವನ್ನ ತ್ರಿಜ್ಯಾಂತರ ಖಂಡ ಅಂತ ಹೇಳ್ತೇವೆ. ಸೊ ಇದು ಎ ಓ ಬಿ, ಇಲ್ಲಿ ಪಿ ಅಂತ ತಗೊಳ್ತೇನೆ. ಸೊ ಎ ಓ ಬಿ ಪಿ ಅನ್ನೋದೇನಾಯ್ತು? ತ್ರಿಜ್ಯಾಂತರ ಖಂಡ ಅಂತ ಆಯ್ತು. ಸೊ ಇದರಲ್ಲಿ ಎ ಪಿ ಬಿ ಅನ್ನೋದೇನಾಗತ್ತೆ? ಕಂಸ ಆಗತ್ತೆ. ಸೊ ನಾವೇನ್ ಹೇಳ್ಬೇಕಿಲ್ಲಿ? ಈ ಕಂಸದ ಉದ್ದವನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ಆಂಗಲ್, ಒಂದು ಕೋನವನ್ನ ಯಾವುದು ಅಂತ ಹೇಳ್ತಾ ಇದಾರೆ ಅವರು? ಥೀಟಾ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಏನಾಗತ್ತೆ ಹೇಳಿ? ಥೀಟಾ ಬಾಗಿಲೆ 360 ಇಂಟು ಕಂಸದ ಉದ್ದ. ಸೊ ಈ ಒಂದು ವೃತ್ತದ ಪರಿಧಿಯ ಏನಾಗತ್ತೆ? ವೃತ್ತದ ಸುತ್ತಳತೆ ಅಥವಾ ವೃತ್ತದ ಪರಿಧಿ ಏನಾಗತ್ತೆ? 2πr ಅಲ್ವಾ. ಸೊ 2πr. ಸೊ ಈ ಒಂದು ವೃತ್ತದಲ್ಲಿ ಎಷ್ಟು? ಒಟ್ಟು 360 ಡಿಗ್ರಿ ಕೋನಗಳ ಇರತ್ತೆ ಅಲ್ವಾ. ಸೊ ಇಲ್ಲಿ ನಾವೇನ್ ಹೇಳ್ಬೇಕು? ಇಲ್ಲಿ ಎ ಓ ಪಿ ಬಿ ಈ ಒಂದು ಕಂಸದ ಉದ್ದವನ್ನ ಹೇಳ್ಬೇಕು. ಹಾಗಾದ್ರೆ ಏನಾಯ್ತು? ಥೀಟಾ ಬಾಗಿಲೆ ಟೋಟಲ್ 360 ಡಿಗ್ರಿ ಅಲ್ವಾ, ಬಾಗಿಲೆ 360 ಗುಣಿಸು ಈ ಕಂಸದ ಉದ್ದ ಅಲ್ವಾ. ಸೊ ಈ ಟೋಟಲ್ ವೃತ್ತದಲ್ಲಿ ಕೇವಲ ಎ ಪಿ ಬಿ ಯ ಉದ್ದವನ್ನ ಹೇಳ್ಬೇಕು ನಾವು. ಸೊ ಏನಾಗತ್ತೆ? ಗುಣಿಸು 2πr ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಏನಾಗಿರುತ್ತೆ? ಥೀಟಾ ಬಾಗಿಲೆ 360 ಗುಣಿಸು 2πr. ಬಿ ಏನಾಗತ್ತೆ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತದೆ.